ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪೂರ್ಣಿತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಒಂದು ಕಡೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಮೊಟ್ಟೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಹಿಂದಿನ ದಿನದ್ದು ನೈಟಿಂದು ಮೊಟ್ಟೆ ಸಾರಿಗೆ ಎಲ್ಲ ಖಾರ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈಗ ಖಾರನ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನಾನು ಮೊಟ್ಟೆನ ಒಡೆದಾಕ್ಕೊತೀನಿ. ಏಕೆಂತಂದರೆ ನನಗೆ ಈ ಸೌಟಲ್ಲೆಲ್ಲ ಹಾಕೋದು ನಂಗೆ ಇಷ್ಟ ಆಗಲ್ಲ. ನಾನು ಇದೇ ರೀತಿ ಈ ರೀತಿ ನಾವು ಮೊಟ್ಟೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಫುಲ್ಲು ಎಲ್ಲ ಒಂಥರ ಹರಡ್ಕೊಂಡಿರುತ್ತೆ. ಬಟ್ ಸೌಟಲ್ಲಿ ಹಾಕಿದ್ರೆ ಅದು ಒಂದೇ ಒಂಥರ ಗುಪ್ಪೆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಮೊಟ್ಟೆನ ಒಡೆದೇ ಹಾಕ್ತೀನಿ. ಹಾಗೆಯೇ ನಾನು ಮನೆಗೆ ನಮ್ಮ ಮನೆಯ ತಂಗಿ ಮತ್ತು ಅವರ ಯಜಮಾನರು ಬಂದಿದ್ದರು. ಸೊ ಅದಕ್ಕೋಸ್ಕರ ಈ ಬೇಸಿಗೆಗಾಲ ಕೂಡ ಆಗಿರೋದ್ರಿಂದ ನಾನು ಇದು ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಹೆಸರುಬೇಳೆನ ಸ್ವಲ್ಪ ಹುರಿದ್ಬಿಟ್ಟು ಅದನ್ನ ಚೆನ್ನಾಗಿ ವಿಷಲ್ ಹೊಡ್ಸ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಆಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಕಾಯಿ ತುರಿ, ಬೆಲ್ಲ ಮತ್ತು ಇದು ಶಾವಿಗೆನ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಬೇಸಿಗೆಗೂ ತುಂಬಾ ಒಳ್ಳೆಯದು ಅದು ಹೆಸರುಬೇಳೆ ಪಾಯಸ. ಹಾಗೆಯೇ ಮೊಟ್ಟೆ ಸಾರಿಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಾವು ಸ್ವಲ್ಪ ಮಕ್ಕಳಿಗೆ ಶೂನ ತೊಗೊಬೇಕಾಯಿತು. ಸೊ ಅದಕ್ಕೋಸ್ಕರ ಹೋಗಿದ್ವಿ ಶೂ ಪರ್ಚೇಸ್ ಮಾಡೋಕ್ಕೆ. ಮಗಳಿಗೆ ಶೂ ಹಾಗೂ ಮಗನಿಗೂ ಶೂ ಮತ್ತು ಸ್ಲಿಪ್ಪರ್ ಕೊಡಿಸ್ಬೇಕಿತ್ತು. ಇದು ನೋಡಿ ಎಷ್ಟು ದೊಡ್ಡದಿದೆ ಸ್ಲಿಪ್ಪರು. ಈ ಸ್ಲಿಪ್ಪರ್ನ ಯಾರು ಹಾಕಂತಾರೋ ಗೊತ್ತಿಲ್ಲ, ಸುಮ್ಮನೆ ಶೋ ಇಟ್ಟಿರ್ತಾರೆ. ಹಾಗೆಯೇ ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಬಂದುಬಿಟ್ಟು ಇದು ತುಂಬಾ ಹೆಲ್ದಿಯಾದಂಥ ಫುಡ್ ಅಂತ ಹೇಳ್ಬೋದು. ಕ್ಯಾಪ್ಸಿಕಮ್ಮು, ಇದರಲ್ಲಿ ಸಿ ವಿಟಮಿನ್ ತುಂಬಾ ಇರುತ್ತೆ. ಸೊ ಈ ರೀತಿ ನಾವು ಪಲ್ಯನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಸಿ ವಿಟಮಿನ್ಸ್ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ನ ನಾವು ಆದಷ್ಟು ಜಾಸ್ತಿನೇ ಯೂಸ್ ಮಾಡ್ಕೋಬೇಕು. ಚಪಾತಿಗೆ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊಂಡಿದ್ದೆ. ಸೊ ಇದು ನೋಡಿ, ಇದೇನೆ ನಾನು ಹೇಳಿದ್ದು ಕೊರೋನಾ ಹೂವು ಅಂತ. ಸೊ ಇದು ಫಸ್ಟ್ನೇ ದಿನ ಈ ರೀತಿ ಮೊಗ್ಗಾಗಿತ್ತು. ಸೊ ಸೆಕೆಂಡ್ ಡೇ ಈ ರೀತಿ ಇತ್ತು. ಸೊ ನೆಕ್ಸ್ಟ್ ಇದು ಬೇಗ ಅರಳುತ್ತೆ ಫ್ರೆಂಡ್, ನಿಜವಾಗ್ಲೂ. ಆಮೇಲೆ ಇದು ಥರ್ಡ್ ಡೇ ಈ ರೀತಿ ಇತ್ತು, ಹಾಗೆ ಫೋರ್ತ್ ಡೇ ಈ ರೀತಿ ಅರಳ್ಕೊಂಡಿತ್ತು. ಸೊ ನೆಕ್ಸ್ಟ್ ಇದು ಫಿಫ್ತ್ ಡೇ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ತುಂಬಾ ಫುಲ್ ಕಲರ್ಫುಲ್ಲಾಗಿ ಬಂದಿತ್ತು. ಇದನ್ನು ಮೇ ಫ್ಲವರ್ ಅಂತಾರೆ, ಆಮೇಲೆ ಏಪ್ರಿಲ್ ಫ್ಲವರ್ ಅಂತಾರೆ. ಬಟ್ ನಾನು ಅನ್ನೋದು ಮೇ ಫ್ಲವರು. ಸೊ ಇಲ್ಲೇ ಮಳೆ ಬಂದು ಫುಲ್ಲು ಕೂಲಾಗಿತ್ತು. ಮನೆ ಹತ್ರ ಬೆಳಗ್ಗೆನೇ ಮಳೆ ಬರ್ತಾಯಿತ್ತು. ಅವತ್ತು ಮಕ್ಕಳಿಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ, ಬೆಳಗ್ಗೆನೇ ಮಳೆ ಬಂದುಬಿಡ್ತು. ಸೊ ನೋಡಿ, ಇದು ಮೇ ಫ್ಲವರು ಮನೆ ಮುಂದೆನೇ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.